ಗೊತ್ತು, ದೊರೆ ಎಂಬುದಷ್ಟು ಮಾತ್ರ ಗೊತ್ತು. ನೋಡಬಳ ಬಿಂಕ ಬಿಗುಮಾನ, ಮೈಪೂರರನ್ನದ ಆಭರಣ, ತಿರುವಿ ತೋಳ ನೋಡುತ್ತಾಳೆ, ಕಿಲಕಿಲಕ ಹೆಜ್ಜೆ ಹಾಕುತ್ತಾಳೆ. ಯಾಕವಳಿಗಷ್ಟು ಕಿಮ್ಮತ್ತು? ಪುಡಿಯಾಳು, ನಮಗೇನು ಗೊತ್ತು, ದೊರೆಯರಸಿ ಎಂಬುದಷ್ಟೇ ಗೊತ್ತು. ಕೂಸು ಯಾಕೋ ಕೆಮ್ತಾ ಇದೆ? ಈಸ್ಟರ್ ಹಬ್ಬದ ಶುಭಾಶಯಗಳು ದೊರೆಗಳಿಗೆ. ಅಲ್ಲಲ್ಲಲ್ಲೇ ಅಲ್ಲಲ್ಲಲ್ಲೇ ಕುಚು 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 ಕುಚು. ಈಸ್ಟರ್ ಹಬ್ಬದ ಶುಭಾಶಯಗಳು ಪುಟ್ಟ ದೊರೆಗಳಿಗೆ ಕೂಡ. ಒಳಗೆ ಹೋಗೋಣ. ಇಲ್ಲಿ ಇದ್ದಾಗೆ ಕೂಸಿಗೆ ಮೊದಲೇ ಮೈ ಬಿಸಿ. ರಾತ್ರಿಡೀ ಚಿಟಿ ಚಿಟಿ ಮಳೆ. ಈಗ ನೋಡಿ ನಿರ್ಮಲ ಗಗನ. ಈಸ್ಟರ್ ಹಬ್ಬದ ಈ ದಿನಕ್ಕೆ ಇದೇ ಶುಭ ಶಕುನ. ಶುಭ್ರವಾದ ಆಕಾಶ ನನಗೆ ಬಲು ಇಷ್ಟ. ಗೊತ್ತೇನಯ್ಯ ಯಾರವಳಂತ ಬಿಳಿ ಹಡಗ ಹಾಯಿ, ಅವಳನ್ನು ತಡೆದು ಮಾತಾಡಿಸುವನು ಕಾವಲ ಹುಡುಗ ಸಿಪಾಯಿ. ಪ್ರಾಯದ ಹುಡುಗರು ಎದುರಾದಾಗ ನಿಲ್ಲಬಾರದಿಲ್ಲಿ, ನಾವು ಬರೀ ಕಿವಿ ಕಣ್ಣುಗಳಿರಲಿ ರೆಕ್ಕೆಯ ಮರೆಯಲ್ಲಿ. ಏನೇ ಹುಡುಗಿ, ಅರಮನೆಯವರು ಚರ್ಚಿಗೆ ಹೋಗೋ ಹೊತ್ತು ಕಣ್ತಪ್ಪಿಸಿ ನೀನೆಲ್ಲಿಗೆ ಹೊರಟೆ? ಎಲ್ಲಿಗಾದರೂ ಹೋಗುವೆ ನಾನು. ನೀನ್ಯಾರಯ್ಯ ಕೇಳೋಕೆ? ದೊರೆಯ, ಅರಸಿಯ, ಬಾನಸ ಗಿತ್ತಿಯ? ನೀನ್ಯಾರಯ್ಯ ಕೇಳೋಕೆ? ದೊರೆಯಲ್ಲ, ದೊರೆಯಾದರೂ ಅದೇ. ನೀ ದೊರೆಯಾದರೆ ನಾ ದೊರೆ ಮಗಳು. ಒಪ್ಪುವ ಮಾತು ದೂರ. ಒಪ್ಪಿದರಂತೂ ಒಪ್ಪಿದ ಹುಡುಗಿಗೆ ಅಪ್ಪಂತ ಮಣಿಹಾರ. ಮೋಡದ ಸುಳಿವೆ ಇರಲಿಲ್ಲ, ನಿರ್ಮಲವಾಗಿತ್ತಾಕಾಶ. ನೀಲಿಯ ಎದೆಯನ್ನು ಸೀಳಿ ಹೊಮ್ಮಿತು ಈವರ ಸಿಡಿಲಿನ ಆವೇಶ. ಹಕ್ಕಿಗಳೆಲ್ಲ ಚೆಲ್ಲಾಪಿಲ್ಲಿ, ಹರಿದ ರೆಕ್ಕೆಗಳು ಬಯಲಲ್ಲಿ. ಬಿಳಿಯ ಗೋಡೆಗಳು ಕೆಂಪಾದವು ಹೊಯ್ಯುವ ಸಂಜೆಯ ಮಳೆಯಲ್ಲಿ. ಬರುತ್ತಿರೋ ದೊರೆಯ ನೋಡಲ್ಲಿ, ಮರಿದೊರೆ ಚೂರಿ ಬೆನ್ನಲ್ಲಿ. ಎಲ್ ಹೋಯ್ತು ಮೊದಲ ಆಗತ್ತು? ಪುಡಿಯಾಳು, ನಮಗೇನು ಗೊತ್ತು. ದೊರೆಗಳ ವಿರುದ್ಧ ಸೈನಿಕರ ದಂಗೆ. ಗೊತ್ತು ನನಗೆ. ರಾಣಿಯ ತಲೆಮರೆಸಿ ಓಡಬೇಕಾಗಿದೆ. ಅಂಗರಕ್ಷಕನಾಗಿ ನನಗೆ ಆಕೆ ಜೊತೆ ಹೋಗಲೇಬೇಕು. ನಾನು ಬೆಟ್ಟದ ತಪ್ಪಲನ್ನ ಊರಿನ ಕಡೆಗೆ ಹೋಗುತ್ತೇನೆ. ದಂಗೆ ಅಡಗಿದ ಮೇಲೆ ನಾನು ಓಡಿ ಬರುವೆ. ನಿನಗಾಗಿ ಕಾಯುವೆಯಾ ನೀನು? ಖಂಡಿತ ಕಾಯುವೆ.
ಹತ್ತಿರ. ಅಳದೀರು ಅಳದೀರು ಕಂದ, ಅಳದೀರು ಅಳದೀರು ಕಂದ, ಕತೆ ಹೇಳುವೆ ನಿನಗೊಂದ. ಐವಾರು ಯೋಧರು ಇದ್ದರು, ಸರಿ ಹೊರಟರು ತವರಿಂದ. ಒಬ್ಬನ ಕುದುರೆಗೆ ಕಾಲಿಲ್ಲ, ಒಬ್ಬನ ಕುದುರೆಗೆ ತಲೆ ಇಲ್ಲ, ಇಲ್ಲೊಬ್ಬನ ಕುದುರೆಗೆ ಕಣ್ಣು, ಇಲ್ಲೊಬ್ಬನ ಕುದುರೆಗೆ ಬೆನ್ನು. ಉಳಿದವನೊಬ್ಬನೇ ಯೋಧ, ಅವನಿಗೆ ಕುದುರೆಯ ಹಂಗಿಲ್ಲ, ಅವನನ್ನು ಗೆಲ್ಲುವ ಬಂಟ ಮೂರು ಲೋಕದಲ್ಲೇ ಇಲ್ಲ. ಯಾರಿದ್ದೀರಿ ಬಾಗಿಲ ಕಿಟಕಿ ಮುಚ್ಚಿದ ಮನೆಯೊಳಗೆ? ಕೂಸಿಗೆ ಹಾಲಿದೆಯೇ? ಇದೆಯೇ ಕಣ್ಣೆ ಎದೆಯೊಳಗೆ? ಒಂದು ಕಟ್ಟಲಿಗೆ 3 ಪ್ಲಾಸ್ಟರ್. ಅಮ್ಮಯ್ಯ, ನೀರು ಬೆರೆಸದಿರು ಹಾಲಿಗೆ ಮುದುಕ, ರಕ್ತದ ದುಡಿಮೆ ಇದು. ಆ ಆ ಸಿರ್ರಾ ನದಿಯ ದಂಡೆಗೆ ಬಂದಳು ಕೂಸಿನ ಸಮೇತ ಘೃಷ. ಆ ಬಡ ಹುಡುಗಿಗೆ ಈ ಎಳೆಗೂಸು ಹೊರಲಿಕ್ಕಾಗದ ಭಾರ. ಗದ್ದೆಯ ಮೇಲೆ ಬಿದ್ದಿವೆ ಕಿರಣ, ಅರಳಿದೆ ಮಲ್ಲಿಗೆ ಬೆಳಗು. ತಂಡಿಗಾಳಿಗೆ ಮೈ ನಡುಗುತ್ತಿದೆ, ನಡುಕ ಇದೆ ಎದೆಯೊಳಗು. ಸೋತಿವೆ ಕಾಲು, ಬಾಡಿವೆ ಕಣ್ಣು, ಕಂಡವು ಹಾಲಿನ ಗಡಿಗೆ. ಗೋವಳಿಗರ ಮನೆ ನಿಂತಳು ಮರೆಗೆ, ತುಟಿ ಓದ್ತಿದಳು ಹಣೆಗೆ, ತುಟಿ ಓದ್ತಿದಳು ಹಣೆಗೆ. ಇನ್ನು ನಾವು ಅಗಲಲೇಬೇಕು. ಇದು ಹಾಲು ಮಾರುವವರ
ಅಂತೂ ಇಂತೂ ಗ್ರೂಷ ತನ್ನ ಅಣ್ಣನ ಮನೆ ಸೇರಿಕೊಂಡಳು. ಆದರೆ ಗ್ರೀಷ್ಮ ಬಂತು, ವರ್ಷ ಬಂತು, ಬಂತು ಶರತ್ಕಾಲ. ಯುದ್ಧ ಭೂಮಿಯಿಂದ ಮಾತ್ರ ಸೈಮನ್ ಬರಲೇ ಇಲ್ಲ. ಬಂತು ಹೇಮಂತ ಶಿಶಿರ, ಹೊಸ ವಸಂತ ಕಾಲ. ಯುದ್ಧ ಭೂಮಿಯಿಂದ ಮಾತ್ರ ಸೈಮನ್ ಬರಲೇ ಇಲ್ಲ. ಯುದ್ಧ ಭೂಮಿಯಿಂದ ಮಾತ್ರ ಸೈಮನ್ ಬರಲೇ ಇಲ್ಲ. ಹೀಗೆ ಸುಮ್ಮನೆ ಕೊರಗುತ್ತಾ ಕುಳಿತರೆ ಏನಾಗುವುದು ಹೇಳು? 6 ತಿಂಗಳಾಯಿತು ಇದು ಬಂದು. ಸಾಯಿಮಾನಿನ ಸುದ್ದಿ ಸುಳಿವೇ ಇಲ್ಲ. ಈಗ ನಾನು ನಿನಗೊಂದು ಹುಡುಗ ಹುಡುಕಿದ್ದೀನಿ. ನೀನು ಅವನನ್ನು ಮದುವೆ ಆಗಲೇಬೇಕು. ಅವನು ಸ್ವಲ್ಪ ಕಾಯಿಲೆ ಮನುಷ್ಯ ಅಷ್ಟೇ. ಮದುವೆ ಮುಗಿದೆ ಹೋಯ್ತು. ಗ್ರೂಷವಾದಳಿಗ ಗರತಿ. ಕುಡಿ ನೀರಿನ ತುಂಬೋ ಬಾವಿ, ಬೇಸಿಗೆಯಲ್ಲೂ ಭರತಿ. ದಿನದ ಮೇಲೆ ದಿನ ಉರುಳಿವೆ, ಮಗುವಿಗೆರಡು ವರುಷ. ಮುಗಿಯಲಿಲ್ಲ ಯುದ್ಧ, ಇನ್ನು ಬರಲೇ ಇಲ್ಲ ಪುರುಷ. ಯುದ್ಧ ಮುಗಿದಂತೆ ಸೈನಿಕರು ವಾಪಸ್ ಬರ್ತಾ ಇದ್ದಾರೆ. ಈ ವಿಷಯವನ್ನು ರಾಜನಿಂದ ಅತ್ತಿಗೆಗೆ ಕೂಡ ತಿಳಿಸಬೇಕು. ಯುದ್ಧ ಮುಗಿದಂತೆ, ಯುದ್ಧ ಮುಗಿದಂತೆ. ಸೈಮನ್ ಬರ್ತಾನೆ. ಸೈಮನ್ ಬಂದ್ರೆ ಬಂದೇ ಬಂದ ಧೀರ ಬಂದ, ಏಳು ಕೊಳ್ಳ ದಾಟಿ. ಬಂದೇ ಬಂದ ಧೀರ ಬಂದ, ಏಳು ಹಳ್ಳ ದಾಟಿ. ಬಂದೇ ಬಂದ ಧೀರ ಬಂದ, ಒಲಿದ ಹೆಣ್ಣಿಗಾಗಿ. ಬಂದೇ ಬಂದ ಧೀರ ಬಂದ, ಬಾಳ ಕಣ್ಣಿಗಾಗಿ. ಬಂದೇ ಬಂದ ಧೀರ ಬಂದ, ಜೋರು ಗಾಳಿ ಹಾಗೆ. ಬಂದೇ ಬಂದ ಧೀರ ಬಂದ, ಏರು ಹೊಳೆಯ ಹಾಗೆ. ಸೈಮನ್! ಸೈಮನ್! ಗ್ರೂಷ! ಸೈಮನ್! ಗ್ರೂಷ! ಸೈಮನ್! ಅಲ್ಲೇ ಇರು, ಬಂದೆ. ಕೊಟ್ಟ ಮಾತಿನ ಹಾಗೆ ಕೊನೆಗೆ ನಾನು ಬಂದೇ ಬಿಟ್ಟೆ. ದೇವರು ನಿಜಕ್ಕೂ ದೊಡ್ಡವರು. ಈ ಮಗು ನನ್ನದೇ. ಅಲ್ಲ ಅಲ್ಲ, ಅದು ನನ್ನ. ಆ ಮಗು ನಿನ್ನದಲ್ಲ. ದೊರೆಗಳ ಮಗನ್ನು ಕದ್ದುಕೊಂಡು ಅಂದ ಕಲ್ಲಿ ನೀನು. ಕೊಡಿ, ನನ್ನ ಮಗು. ಕೋರ್ಟಿನಲ್ಲಿ ಬೇಕಾದರೆ ಮಗನ್ನು ಪಡ್ಕೋ. ಓ ಮೈಕಲ್! ಮೈಕಲ್! ನಾನು ಬಂದೆ. ಈಗಿನ ನ್ಯಾಯಾಧೀಶ ಕೋರ್ಟಿಗೆ ಕಂಠವಟ ಕೊಟ್ಕೊಂಡೆ. ಲೇ ಬರ್ತಾನೆ ಐಲು ಫೈಲು ಮನುಷ್ಯ. ಎಷ್ಟೋ ಸಾರಿ ಕಳ್ಳನಿಗೆ ಕುಲಾಸ್, ಪೊಲೀಸ್ನೋನಿಗೆ ಫಾಸಿ. ಒಂದು ಹೇಳ್ತಾನೆ, ಇನ್ನೊಂದು ಬರಿತಾನೆ, ಮತ್ತೊಂದು ಓದ್ತಾನೆ.
ಅವನ ಐಲಾಟಾನೆ ಇವತ್ತು ನಮ್ಮನ್ನು ಕಾಪಾಡಬೇಕು. ಸದ್ಯ ಆ ದರಿದ್ರಗಳು ಆ ಕಡೆ ನಿಂತಿವೆ. ನನ್ನ ಪಕ್ಕದಲ್ಲಿ ನಿಲ್ಲಿಸಿದರೆ ವಾಸನೆ ತಡೆಯೋಕೆ ಆಗುತ್ತಾ ಇರಲಿಲ್ಲ. ಯಾಕೆ ಹಲ್ ಕಿರಿಕಿರಿ? ಒದ್ರೆ ನಿಮ್ ಮೂತಿನೂ ಮುರಿದೋಗುತ್ತೆ, ಹರಿದ್ರೆ ನಿಮ್ ಚಡ್ಡಿನೂ ಹರಿದೋಗುತ್ತೆ.
ಉಚ್ಚುತ್ತಾ ಇದೆ. ಮೊದ್ಲು ಇದನ್ನು ಒಗಿಬೇಕು. ಒಗ್ಯೋ ಮುಂಚೆ ನಿನ್ನೆದೊಂದು ಡೈವರ್ಸ್ ತೀರ್ಪಿತ್ತಲ್ಲ, ಅದಕ್ಕೂ ಈಗಲೇ ಸಹಿ ಗೀಚ್ಬಿಡ್ತೀನಿ. ಜೂಸಫ್ನಿಂದ ಗ್ರೂಷಾಗೆ ವಿಚ್ಛೇದನ ಪಡೆಯಲು ನ್ಯಾಯಾಲಯ ಅನುಮತಿ ನೀಡಿದೆ. ಸ್ವಾಮಿ, ವಿಚ್ಛೇದನ ವಹಿಸಿದ ದಂಪತಿಗಳ ಹೆಸರು ಬೇರೆ. ಒಂದು ಸಾರಿ ಬರೆದ ಮೇಲೆ ಮುಗಿಯಿತು. ಪ್ರೈಮರಿ ಶಾಲೆಯಲ್ಲೇ ನಾನು ಅಕ್ಷರ ತಿದ್ದಲಿಲ್ಲ, ಇನ್ನು ಈಗ ತಿದ್ದುತ್ತೀನಾ? ಕೇಸ್ ಕಲಾಸ್. ಯಾ